ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಶು ಆಚಾರ್ಯ ಕನ್ನಡ ಚಾನಲ್ಗೆ ಸ್ವಾಗತ. ಬೆಳಿಗ್ಗೆ ತಿಂಡಿ ಏನು ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಇಲ್ಲಿದೆ ನೋಡಿ, ಒಂದು ಸಿಂಪಲ್ ಆಗಿರುವಂತಹ ಸ್ಪೆಷಲ್ ಆಗಿರುವಂಥ ರೆಸಿಪಿ. ಇದೊಂದು ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ನೀವು ಒಂದೇ ರೆಸಿಪಿನ ನೀವು ಎರಡೆರಡು ರೀತಿ ಯೂಸ್ ಮಾಡ್ಕೋಬೋದು. ಅದು ಹೇಗೆ ಅಂತ ಮುಂದೆ ನಾನು ವಿಡಿಯೋನ ಅದರಲ್ಲಿ ಹೇಳ್ತಾ ಹೋಗ್ತೀನಿ. ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಆಮೇಲೆ ಇದನ್ನು ಹೇಗೆ ಮಾಡೋದು ಅನ್ನೋದು ಕೂಡ ನಾನು ರೆಸಿಪಿನ ಹೇಳ್ತಾ ಹೋಗ್ತೀನಿ. ಆಮೇಲೆ ಈಸಿಯಾಗಿ ಈ ರೆಸಿಪಿನ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಅಂತ ಅಂದರೆ 4 ಲೋಟ ನಾನು ರೇಷನ್ ಅಕ್ಕಿಯನ್ನು ತಗೋತಾ ಇದ್ದೀನಿ. ಅದನ್ನು ನಾನು ಈ ರೀತಿ ಟೀ ಕಪ್ ಇದೆಯಲ್ಲ, ಈ ರೀತಿ ಕಪ್ಪಲ್ಲಿ ನಾನು 4 ಲೋಟ ತಗೋತಾ ಇದ್ದೀನಿ. ಇದರಿಂದ ನಾವು ಒಂದು 30ರಿಂದ 35 ದೋಸೆಯನ್ನು ಮಾಡ್ಕೋಬೋದು. ಆಮೇಲೆ 2 ಮುಷ್ಟಿಯಷ್ಟು ಉದ್ದಿನಬೇಳೆ ತಗೋತಾ ಇದ್ದೀನಿ. ಈ ಉದ್ದಿನಬೇಳೆ ನಾವು ಚಾಯ್ಸ್ ಮಾಡುವಾಗ ಯಾವುದಾದ್ರೂ ಶಾಪಲ್ಲಿ ಸಿಕ್ಕಿರೋವಂಥ ಯಾವುದಾದ್ರೂ ಉದ್ದಿನಬೇಳೆ ಹಾಕ್ಕೊಂಡ್ರೆ ದೋಸೆ ಚೆನ್ನಾಗಿ ಬರೋದಿಲ್ಲ. ಇದಕ್ಕೆ ನಾನು ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಶಾಪ್ಗೆ ಹೋದವಾಗ ಡಬಲ್ ಗೋಲ್ಡ್ ಉದ್ದಿನಬೇಳೆ ಅಂತ ಕೇಳಿ ತೊಗೊಂಡು ಬಂದು ಯೂಸ್ ಮಾಡ್ಕೊಳ್ಳಿ. ಆವಾಗ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು 1 ಮುಷ್ಟಿಯಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. 4 ಲೋಟ ಅಕ್ಕಿ, 2 ಮುಷ್ಟಿಯಷ್ಟು ಉದ್ದಿನಬೇಳೆ, 1 ಮುಷ್ಟಿಯಷ್ಟು ಮೆಂತ್ಯನ ನಾನು ಇಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಒಂದು 2 ಅವರ್ಗೆ ನಾನಿಲ್ಲಿ ನೆನೆ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಏನು ಬೇಕಾಗಲ್ಲ. ಉದ್ದಿನಬೇಳೆ ಚೆನ್ನಾಗಿತ್ತು ಅಂದರೆ 2 ಅವರ್ಗೆ ಏನಾಗ್ಬಿಡುತ್ತೆ, ಚೆನ್ನಾಗಿ ಉಬ್ಕೊಳ್ಳುತ್ತೆ. ಆಮೇಲೆ ನಾನಿಲ್ಲಿ 1 ಕಡಿಯಷ್ಟು ಅಂದರೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ನೀವು ಬೇಕಾದರೆ 1 ಇಡೀ ತೆಂಗಿನಕಾಯಿ ತುರಿನ ಹಾಕ್ಕೋಬೋದು. ಇದರಿಂದ ಇನ್ನೂ ಚೆನ್ನಾಗಿ ದೋಸೆ ಬರುತ್ತೆ. ಆಮೇಲೆ ನಾನು 1 ಮುಷ್ಟಿಯಷ್ಟು ಇಲ್ಲಿ ಅವಲಕ್ಕಿನ ನಾನೇನು ಮಾಡ್ತಾಯಿದ್ದೀನಿ, ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಯೂಸ್ ಮಾಡ್ಕೋತೀನಿ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಏನಾಗುತ್ತೆ, ಗರಿ ಆಗಿಬಿಡುತ್ತೆ ಜಾಸ್ತಿ ದೋಸೆ. ಈ ದೋಸೆ ಸ್ವಲ್ಪ ಮೆತ್ತಗೆ ಸಾಫ್ಟಾಗಿ ಬಂದ್ರೇ ಒಳ್ಳೆಯದು. ನಾನೇನು ಮಾಡ್ತೀನಿ, 2 ಬಾರಿ ಇದನ್ನು ರುಬ್ಕೋತೀನಿ. ಅಕ್ಕಿನ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಹಾಗಾಗಿ ನಾನು ಕೊನೆಯಲ್ಲಿ ಆ ನೆನೆಸಿರೋ ಅವಲಕ್ಕಿನ ಹಾಕ್ಕೋತೀನಿ. ಫಸ್ಟ್ ನಾನು ಉದ್ದಿನಬೇಳೆ ಮಿಕ್ಸರ್ನ ಮತ್ತು ಕಾಯಿ ತುರಿನ ಒಂದು ಅರ್ಧದಷ್ಟು ಹಾಕಿ ರುಬ್ಬಿಟ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಕೊನೆಯಲ್ಲಿ ಉಳಿದಿರುವಂತಹ ನೆನೆಸಿರೋ ಅಕ್ಕಿನ ಮತ್ತು ತೆಂಗಿನಕಾಯಿ ತುರಿನ ಮತ್ತು ಅವಲಕ್ಕಿನ ಏನು ಮಾಡ್ತಾಯಿದ್ದೀನಿ, ಕೊನೆಯಲ್ಲಿ ಹಾಕಿ ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ಆಮೇಲೆ ನನಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತೀನಿ. ಈಗ ನೋಡಿ, ಈ ರೀತಿ ಮಿಕ್ಸರ್ ರೆಡಿಯಾಗಿದೆ. ಇದರಲ್ಲಿ ನಾನೇನು ಮಾಡ್ತೀನಿ, ಅರ್ಧದಷ್ಟು ತೆಗೆದು ಒಂದು ಪಾತ್ರೆಗೆ ತೆಗೆದಿಟ್ಕೊತಾ ಇದ್ದೀನಿ. ಅರ್ಧದಷ್ಟು ಇನ್ನೊಂದು ಪಾತ್ರೆಯಲ್ಲಿ ಇಟ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಅರ್ಧದಷ್ಟು ಬೇರೆ ಮಾಡಿದ್ದೀನಿ, ಇನ್ನು ಅರ್ಧ ಈ ಕಡೆ ಇಟ್ಕೊಂಡಿದ್ದೀನಿ. ಈ ಅರ್ಧದಷ್ಟು ತೆಗೆದುಕೊಂಡಿದ್ದೀನಲ್ಲ, ಅದಕ್ಕೆ ನಾನೇನು ಮಾಡಿದ್ದೀನಿ, ಒಂದು ಅರ್ಧ ಕೆಜಿಯಷ್ಟು ಬೆಲ್ಲವನ್ನು ಏನು ಮಾಡ್ತಾಯಿದ್ದೀನಿ ನೋಡಿ, ಒಂದು 2 ಬೌಲ್ ಬೆಲ್ಲ ಇದೆ ಇದರಲ್ಲಿ. ಅರ್ಧ ಕೆಜಿಯಷ್ಟಿದೆ ಇದರಲ್ಲಿ ಬೆಲ್ಲ. ಈ ಮೆಜರ್ಮೆಂಟ್ ಕರೆಕ್ಟಾಗಿದೆ. ಇಷ್ಟೇ ಯೂಸ್ ಮಾಡಿದರೆ ಇಷ್ಟೇ ಚೆನ್ನಾಗಿ ದೋಸೆ ಬರುತ್ತೆ. ಈ ಬೆಲ್ಲವನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಅದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪ ಅಡುಗೆ ಸೋಡಾವನ್ನು ಈ ಬೆಲ್ಲ ಹಾಕಿರೋ ಇದಕ್ಕೆ ಮಾತ್ರ ಹಾಕೋತಾ ಇದ್ದೀನಿ. ಯಾಕಂದರೆ ಇದು ಉಬ್ಬಿ ಬರೋದಿಲ್ಲ. ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ನೀರಾಗಿರುತ್ತಲ್ಲ, ಹಾಗಾಗಿ. ಆಪ್ಷನಲ್ಲು, ಸೋಡಾ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಅದು ಬೆಲ್ಲ ಹಾಕಿರೋದ್ರಿಂದ ನೀರಾಗಿರುತ್ತೆ, ಅದಕ್ಕೆ ನಾನು ಸೋಡಾನ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ ನಾವು ಏನು ಮಾಡಬೇಕು, ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಗ್ಯಾಸ್ ಒಲೆ ಪಕ್ಕದಲ್ಲೇ ಇಟ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಉಬ್ಕೊಂಡು ಬಂದುಬಿಡುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ದೋಸೆ ಹಿಟ್ಟು ರೆಡಿಯಾಗಿದೆ. ಈ ರೀತಿ ಒಂದೇ ಸಲಕ್ಕೆ ನಾವು 2 ರೀತಿ ದೋಸೆನ ಮಾಡ್ಕೋಬೋದು. ಯಾರಿಗೆ ಸ್ವೀಟ್ ಇಷ್ಟ ಆಗುತ್ತೋ ಅವರು ಸ್ವೀಟ್ ದೋಸೆನ ತಿನ್ಬೋದು. ಸಪ್ಪಗಿನ ದೋಸೆ ಯಾರಿಗೆ ಇಷ್ಟ ಆಗುತ್ತೋ ಅವರು ಆ ದೋಸೆನ ತಿನ್ಕೋಬೋದು. ಈ ರೀತಿ ನಾವು 2 ರೀತಿಯೂ ಕೂಡ ಒಂದೇ ಮೆಜರ್ಮೆಂಟ್ನಲ್ಲಿ
ಟ್ರೈ ಮಾಡ್ಕೋಬೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.